ಸೊ ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವಾಯ್ಸ್ ಒಂಚೂರು ಸರಿಯಾಗಿಲ್ಲ, ಬೆಳಿಗ್ಗೆ ಕೋಲ್ಡಲ್ಲಿ ಹಿಡ್ಕೊಂಡಿದ್ದೇನೆ, ಅದಕ್ಕೆ ನೋಡೋಣ. ಸೊ ಡೇ 9, ವಾಟ್ಸ್ ಗೋನಾ ಹ್ಯಾಪನ್ ಇನ್ ಡೇ 10. ಸೊ ಆಲ್ಮೋಸ್ಟ್ ನಾವು ಎಂಡಿಗೆ ಬಂದಿದ್ದೀವಿ. ಸೊ ಬೆಳಗ್ಗೆ ಏನಾಯಿತು, ಚೆನ್ನಾಗಿತ್ತು. ಬೆಳಿಗ್ಗೆ ಅಮ್ಮ ಕಾಫಿ ಏನು ಕೊಟ್ಟಿಲ್ಲ, ಅಮ್ಮನೇ ಮಲ್ಕೊಂಡ್ಬಿಟ್ರು. ಸರಿ, ನಾವೇನು ರೆಡಿ ಆದ್ವಿ, ಹೋಗೋಣ ಅಂದ್ಬಿಟ್ಟು ಊಟ ಮಾತ್ರ ಅಮ್ಮ ಉಪ್ಪಿಟ್ಟು ಮಾಡಿದರು. ಸರಿ, ತಿಂದ್ಬಿಟ್ಟು ರೆಡಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇವತ್ತೇನು ನಿಜ ಹೇಳ್ತೀನಿ ನೋಡಿ, ಒಳ್ಳೆ ದಿನ. ಲಾಸ್ಟಲ್ಲಿ ಹೇಳ್ತೀನಿ ನೋಡಿ, ಯಾಕಂದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಏನೇನು ಒಂದೊಂದು ಆರ್ಡ್ರ್ ಬಂತು. ಸರಿ, ಪಿಕ್ ಮಾಡೋಣ ಹೇಳ್ಬಿಟ್ಟು ಪೆಟ್ರೋಲ್ ನೋಡ್ದಿಲ್ಲ. ಪೆಟ್ರೋಲ್ ನಾನೇ ಹೊಡ್ತಿದ್ದಂತು 100 ರುಪೀಸ್ 80 ರುಪೀಸ್ ಅದೆಲ್ಲ ಇತ್ತು. ಸೊ ನಾವು ಟಚ್ ಮಾಡಿಲ್ಲ ಪೆಟ್ರೋಲು, ಹಾಗೆ ಬಿಟ್ಬಿಟ್ಟೆ. ಸರಿ, ಒಂದೊಂದು ಆರ್ಡರ್ ಬರ್ತಾನೆ 275 ಬಂತು. ಇನ್ನೊಂದು ಆರ್ಡರ್ ಬಂತು. ಆ ತಗೊಂಡು ಹೋಗೋ ಟೈಮಲ್ಲಿ ಪಿಕಪ್ ಮಾಡಿ ಡ್ರಾಪ್ ಮಾಡೋ ಟೈಮಲ್ಲಿ ತುಂಬ ಟ್ರಾಫಿಕ್ಕು. ಸರಿ, ಅಲ್ಲರ್ಟ್ ಪಿಕಪ್ ಮಾಡೈತೆ. ನೆಕ್ಸ್ಟ್ ಪಿಕಪ್ ಬಂತು. ನೆಕ್ಸ್ಟ್ ಪಿಕಪ್, ಒಂದೊಂದು ಪಿಕಪ್ ಬರ್ತಾನೇ ಇತ್ತು. ನಮಗೇನು ಇವತ್ತು ವೇಟಿಂಗ್ ಏನೂ ಇದ್ದಿಲ್ಲ ಇವತ್ತು. ಸರಿ, ಒಂದೊಂದು ಮುಗಿಸ ಮೇಲೆ அடுத்த ನೆಕ್ಸ್ಟ್ ಪಿಕಪ್ ಬರ್ತಾನೇ ಇತ್ತು. ಆಮೇಲೆ ಸರಿ, ಒಂದು ಪೆಟ್ರೋಲ್ ಹೊಡಿದ್ವಿ ನಾವು. ಆ ಟೈಮಲ್ಲಿ ಬ್ಲಿಂಕ್ ಹೊಡಿತು. ಸೊ ನೆಕ್ಸ್ಟ್ ಒಂದು 80 ರುಪೀಸ್ ನಾವು ಪೆಟ್ರೋಲ್ ಹೊಡಿದ್ವಿ. ಸೊ ತಿರ್ಗಾ 80 ರುಪೀಸ್ ಪೆಟ್ರೋಲ್ ಹೊಡಿದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿಬಿಟ್ಟು ತಿರ್ಗಾ ಒಂದು ಆರ್ಡರ್ ಬಂತು, 40 ರುಪೀಸ್ ಸಿಕ್ತು. ತಿರ್ಗಾ ಪಾಪ ನಮ್ಮ ಸಬ್ಸ್ಕ್ರೈಬರು, ಅವ್ರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಆರ್ಡರ್ ಬಂತು, ಅವರು ಡ್ರಾಪ್ ಮಾಡಿದ್ವಿ. ಸೊ ಅವರು ಸಬ್ಸ್ಕ್ರೈಬ್ ಮಾಡಿದರು. ಇವತ್ತು ಯಾರು ಹೋಗ್ತೀವಿ ಅವ್ರ ಹತ್ರ ಕೇಳ್ಕೊಂಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ದೀವಿ ಅಕೌಂಟಿಗೆ. ಸೊ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ಗೋಸ್ಕರ. ಸೊ ಅವ್ರ 63 ಆಯಿತು. ಸರಿ, ಇನ್ನೊಂದು ಆರ್ಡ್ರ್ ಬಂತು, ಅದು ಪಿಕಪ್ ಮಾಡೋದು ಹೋಗ್ಬಿಟ್ಟು ಮಂದಿ ಏನೋ ಒಂದು ರಥ ಮಂತಿ ಅಂತ ಹೇಳ್ಬಿಟ್ಟು. ಸರಿ, ಮರಳಿ ಔಷಧಿ ಇದ್ದರು, ಅವ್ರ ಹತ್ರ ಎಲ್ಲ ವೆಯ್ಟ್ ಮಾಡಿ ಅವರು ಅಲ್ಲಿ ರೆಸ್ಟೋರೆಂಟ್ ಅವರು ಇರ್ತಾರೆ ನೋಡಿ, ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸ್ಕೊಟ್ಟೆ. ಸರಿ, ಏನು ಮಾಡೋದು, ಅದೆಲ್ಲ ಮಾಡಿ ಫೋನ್ ಚಾರ್ಜ್ ಕಮ್ಮಿ ಆಯಿತು. ನಾನೇ ಒಂದು ಐಡಿಯಾ ಮಾಡಿಬಿಟ್ಟೆ, ಸೆಂಟ್ರಿಂದ ಹೋಲ್ ಹಾಕ್ಬಿಟ್ಟು ಪ್ಲಗ್ ತೊಗೊಂಡು ಹಾಕ್ಬಿಟ್ಟೆ. ಅದೇ ಈಸಿ, ಏನು ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಒಂದು ಮಾಡೆಲ್ ಪಿಕಪ್ ಇಟ್ಟು ಮೆಕ್ಡೊನಾಲ್ಡ್ಸಿಂದ. ಸರಿ, ಹಂಗೆ ಹೋಗ್ಬಿಟ್ಟು ಪಿಕ್ ಮಾಡಿಬಿಟ್ಟು ಬಂದ್ವಿ. ಕ್ರಿಸ್ಮಸ್ ಆ ಥರ ಎಲ್ಲ ಇದ್ದರು ನೋಡ್ಕೊಂಡು. ಬಟ್ ನಮ್ಮ ಬರೋ ಟೈಮಲ್ಲಿ ಇಶ್ಯೂ ಏನಾಯ್ತು ಅಂದರೆ, ನನಗೆ ಎಕ್ಸಿಟ್ ಇರೋದು ಗೊತ್ತಿಲ್ಲ. ಗಾಡಿ ಎಲ್ಲೋಗ್ಬಿಟ್ಟು ಅದು ಮರ್ತೋಗ್ಬಿಟ್ಟೆ. ಸರಿ, ನೆಕ್ಸ್ಟ್ ಏನು ಮಾಡಿದೆ, ಅಲ್ಲಿ ಹುಡುಕ್ಬಿಟ್ಟು ಲಾಸ್ಟು ಈ ಕಡೆ ಎಲ್ಲ ಸುತ್ತಾಡಿ ಲಾಸ್ಟ್ ಗಾಡಿ ಸಿಕ್ತು. ಹೆಂಗೂ ತಿರ್ಕೊಂಡು ನೋಡಿ ಲಾಸ್ಟ್ ಗಾಡಿ ನನ್ನ ಮುಂಚೆ ಕಾಣಿಸಿದ್ದು ಗಾಡಿ. ಅಪ್ಪ, ಅಲ್ಲೇ ಆಲ್ಮೋಸ್ಟ್ 10 ನಿಮಿಷ ಅಲ್ಲೇ ಹೋಯಿತು. ಸರಿ, ಆ ಡ್ರಾಪ್ ಮಾಡೋದು ಹೋಗ್ಬಿಟ್ಟು ಲೊಕೇಶನ್ಗೆ ಹೋದ್ವಿ. ಅದು ಡ್ರಾಪ್ ಮಾಡಿ ನೆಕ್ಸ್ಟ್ ಅಲ್ಲೇ ಶಿವಾಜಿನಿಂದ ನೆಕ್ಸ್ಟ್ ಪಿಕಪ್ಪು, ಅದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ವಿ. 104 ರುಪೀಸ್ ಏನೋ ಸಿಕ್ತು. ಅದು ಅಲ್ಲಿಂದ ತಿರ್ಗಾ ಇನ್ನೊಂದು ಪಿಕಪ್ ಮನೆ ಸುಮ್ಮನೆ ಖಾಲಿ ಬರ್ಬೇಕಂತ ಅನ್ಸ್ಕೊಂಡ್ರೆ ಪಿಕಪ್ ಆಲ್ರೆಡಿ ಬ್ಲಿಂಕ್ ಆಗ್ತಿದ್ದು ಗಾಡಿ. ನೋಡುವಾಗ ಹೆಂಗೋ ಒಂದು ಪಿಕಪ್ ಸಿಕ್ತು. ಅದು ಲಾಂಗ್ ಪಿಕಪ್ಪು, ಡೈರೆಕ್ಟ್ ಮತ್ತಿಕೆರೆಗೆ. ಹೆಂಗೋ ಒಳ್ಳೇದಾಯಿತು. ನೋಡುವಾಗ 195 ರುಪೀಸು ಡೈರೆಕ್ಟಾಗಿ ಅಕೌಂಟಿಗೆ ಬಂತು. ಇವತ್ತು ಆಮೇಲೆ ಏನಾಯ್ತು ಅಂದರೆ, ಇವತ್ತು ನಾವು ಟೋಟಲ್ ಮಾಡಿರೋದು ಒಂದು 49 ರುಪೀಸ್ ಆಸೆ ತೊಗೊಂಬಿಟ್ಟೆ. ಸೊ ಟೋಟಲ್ ಮಾಡಿರೋದು ಇವತ್ತು 1055 ರುಪೀಸು. ಖುಷಿ, ಏನು ಮಾಡಲಿ, ಹೆಂಗೋ ಸಿಕ್ತು. ನಾಳೆ ನೋಡೋಣ ಏನಾಯ್ತು ಅಂತ. ಅದುವರೆಗೂ ಬಾಯ್.